ಈಗ ಜ್ಞಾನೋದಯ ಆಗೈತೆ ಅವಂಗ. ಹಂಗಂದಿಲ್ಲ ನಮ್ಮ ರವಿ ಗುರುಗಳೇ, ಎದನ್ನ ಬೇಕಾದ ಹಾಡ್ರಿ. ಯಾಕಪ್ಪ ಕೇಳಿಗ ಬರೀ ಹಿಂದಿ ಚಾಲ ಹಾಡವನ ಅಂತಿದಿ, ಯಾವ ಊರಾಗ ಗಟ್ಟಾಗಿ ಬರ್ತಿ ಬಾ ಗಣಸ. ಏನ ವಿಷ್ಣುವರ್ಧನ ಬೆಳತನ ಹಾಡ್ತೀಯೋ, ಏನ ಶಿವರಾಜ್ ಕುಮಾರ್ ಹಾಡ್ತೀಯೋ, ಏನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಡ್ತೀವಿ. ಖಂಡಿತ ಬಾ. ಯಾಕ್ರೇಣ ಎದ್ರಾಗ ಗಟ್ಟದಿರೋ ಬಂದ್ಬಿಡ್ರಿ. ನಾನನ್ನ ಮಗ ಮಾತ್ರ ಬಿಡಂಗಿಲ್ಲ ಬಸನ್ಯಾಗ. ಸುಮ್ಮನೆ ಇಸ್ಕೊಂಡು ಹೋಗಿ ಏನು ಮಾತಾಡಿಯದನ್ನ. ಯಾಕಣ್ಣ ನಾನಂದಿ ಎತ್ತರ ನೆಂಟದನ್ನ ಎಡಕಿಲ್ಲ ನೆಂಟ. ಆಹಾ ರಾಜ್ಕುಮಾರ್ ಬೆತ್ತನ ಹಾಡ್ದೇನ ಮತ್ತೆ ಎದ್ದಕ್ಕೆ ತಿಂಡೈತಿ ಆಗೋ ಗಂಡಸ. ಬಾ ಒಂದ ಹೀರೋನ ಬೆಳತನಕ ಒಂದ ಎರಡು ಹಾಡ ರಗಡದಾರ, ಅದು ಬೇಕಾಗಿಲ್ಲ ನನಗೆ. ನಮ್ಮ ಗಂಡ ನೆಟ್ಟಿದ ನೀರ್ಲಿಗ್ಯಾಗ ಪಕ್ಕ ಇವ ಮಣ್ಣು ಮುಚ್ಚಾನಿಲ್ಲ, ನೀವ ಹೇಳಿ ಅಣ್ಣ. ನೋಡ ಈಗ ಎಲ್ಲಿ ಬಂದಾನ್ರಿ ಅವ? ಚೆನ್ನಪ್ಪ ಚೆನ್ನಗೌಡ. ಇದಾದ್ಮ್ಯಾಗ ಕುಂಬಾರಾಕಿ, ಈಕಿ ಕುಂಬಾರಾಕಿ. ಬರ್ತಾ ಎಲ್ಲಿಗೆ ಬರ್ತಿ ಬಾ ನೀ ಇನ್ನು ನೋಡೋಣ. ಕೇಳಿಲ್ಲ ನಮ್ಮ ಕನ್ನಡ ಚಾಲ. ಏನ ರೂಪ ಚಂದ ಅತ್ತಾಗಿತ್ತಾಗ, ಸಂಜಿ ಹೊತ್ನ್ಯಾಗ ಬಾಳಿ ತೋಟದಾಗ, ಇವ್ರ ಮನೆ ಹಿತ್ತಲದಾಗ. ರಾಕ್ಷಸ ಮಗನ ಹಿಡಂಬ ನೀನ ಚಂದಾಗಿ ಇಟ್ಟ. ಹೊಳ್ಳಿ ಇನ್ನೊಂದು ಸಂದರ್ಭ ಬರ್ತೈತಿ. ಕೈಲಾಸ ಪರ್ವತನ ಎತ್ತಿ ಬಿಟ್ಟಿರ್ತಾನ ಅವ. ಇವನ ಕೈ ಸಿಕ್ಕೊಂಡು ಸಿಕ್ಕಾಪಟ್ಟಿ ಒದರಾಡ್ತಿರ್ತಾನ. ಅವಾಗ ಆ ರಾವಣ ಎಂಬ ಹೆಸರನ್ನು ಕೊಟ್ಟಿದ್ದ ಶಿವ, ಹೌದಿಲ್ಲ ಅವಾಗ. ಅವಾಗನ ಅವನ ಚಂದ್ರಹಾಸ ಖಡ್ಗಾನ್ ಪಡ್ಕೊಂಡ್ಬಿಡ್ತಾನಲ್ಲ. ಆ ಸಂದರ್ಭನ ಐತಿ. ಎಲ್ಲ ಸಂದರ್ಭಗಳು ಬಾಳ ಅದಾವ. ಕೇಳ, ಈಗ ದ್ರೌಪದಿನ ಮುಟ್ಟಾದ್ರು ಹೇಳ್ಕೊಂಬಂದ್ರ, ಈಗರ ಸೀರೆ ಸೆಳೆದಿರು. ಏನ್ ನೀವು ಗಂಡಸರು ಇನ್ ಹೆಂಗಸರು ನನ್ಗೆ ಒಂದು ತಿಳಿವಲ್ಲ. ಸೀರೆ ಸೆಳೆದ್ರಿ ಅಂತ ನಾ ಹಾಡ್ತಂಗ ಕೇಳು. ಸೀರೆ ಸೆಳೆಯಂಗೇನು ಕಾಣ್ಮಲ್ ನೀ ಚಂದಾಗಿ. ಕೇಳಿಗ ಭೀಮ ಏನಂತ ಕೌರವ್ರನ್ನ ಕುರಿತ ಚಾಲ್ ಕೇಳಂಗ. ಕೇಳೋ ಕುಟ್ಟನ ಮಗನ ಬಿಡೋ ನಿನ್ನ ಹಠತನ, ಇಲ್ಲದಿದ್ರ ನೆಲದಾಗ ಹಾಕಿ ತುಳದನೆ ತುಳದನಿ ನಿನ್ನ, ತುಳದನೆ ತುಳದನಿ ನಿನ್ನ. ಕೇಳೋ ಕುಟ್ಟನ ಮಗನ ಬಿಡ ನಿನ್ನ ಹಠತನ, ಇಲ್ಲದಿದ್ರ ನೆಲದಾಗ ಹಾಕಿ ನಿನ್ನ ತುಳದನೆ ತುಳದನಿ ನಿನ್ನ, ತುಳದನಿ ತುಳದನಿ ನಿನ್ನ.
ಸಬದಾಗ